ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ. ನಾನು ರುದ್ರೇಶ್. ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ನಡುವಿನ ಡಿಫ್ರೆನ್ಸನ್ನು. ಫ್ರೆಂಡ್ಸ್, ನೀವು ಯಾವುದೇ ಇಂಡಸ್ಟ್ರಿಗೆ ಹೋಗಿ, ಮೆಡಿಕಲ್ ಇಂಡಸ್ಟ್ರಿಗೆ ಹೋಗಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೋಗಿ, ನೀವು ಯಾವುದೇ ಪ್ರೊಫೆಷನ್ಸ್ ಕೇಳಿ, ಕ್ವಾಲಿಟಿಲಿ ಕೇಳಿ, ಪ್ರೊಡಕ್ಷನಲ್ಲಿ ಕೇಳಿ, ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಎರಡೂ ಒಂದೇ ಅಂದ್ಕೊಂಡಿರ್ತಾರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಆ ಡೌಟ್ನ ನಾವಿವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ISO 9000 ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಎ ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ಡ್ ಆನ್ ಫುಲ್ಫಿಲ್ಲಿಂಗ್ ದಿ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್. ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಎ ಪಾರ್ಟ್ ಆಫ್ ಎ ಕ್ವಾಲಿಟಿ ಮ್ಯಾನೇಜ್ಮೆಂಟು ಪಾರ್ಟ್ ಅದೊಂದು. ಅದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಫುಲ್ಫಿಲ್ಲಿಂಗ್ ದಿ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಫೋಕಸ್ ಮಾಡುತ್ತೆ. ಅದು ಕ್ವಾಲಿಟಿ ಕಂಟ್ರೋಲ್. ಅದೇ ISO 9000 ಡೆಫಿನೇಷನ್ ಕ್ವಾಲಿಟಿ ಅಶ್ಯೂರೆನ್ಸ್ ಬಗ್ಗೆ ಏನು ಹೇಳುತ್ತೆ ಅಂದರೆ, ಎ ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ಡ್ ಆನ್ ಪ್ರೊವೈಡಿಂಗ್ ಕಾನ್ಫಿಡೆನ್ಸ್ ದಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಫುಲ್ಫಿಲ್ಡ್. ಕ್ವಾಲಿಟಿ ಅಶ್ಯೂರೆನ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಕಾನ್ಫಿಡೆನ್ಸ್ ಕೊಡುತ್ತೆ, ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಆಗಿದೆ. ಫ್ರೆಂಡ್ಸ್, ಇವಾಗ ನಾವು ಕ್ವಾಲಿಟಿ ಕಂಟ್ರೋಲ್ ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ನಡುವಿನ ಸ್ವಲ್ಪ ಕೀ ಡಿಫ್ರೆನ್ಸ್ ನೋಡೋಣ ಬನ್ನಿ. ಫಸ್ಟ್ ಒನ್ನು, ಕ್ವಾಲಿಟಿ ಕಂಟ್ರೋಲ್ ಇಸ್ ದ ಆಕ್ಟಿವಿಟೀಸ್ ಆರ್ ಟೆಕ್ನಿಕ್ಸ್ ಯೂಸ್ಡ್ ಟು ಅಚೀವ್ ಆ್ಯಂಡ್ ಮೇಂಟೈನ್ ದಿ ಪ್ರಾಡಕ್ಟ್ ಕ್ವಾಲಿಟಿ, ಪ್ರೋಸೆಸ್ ಆ್ಯಂಡ್ ಸರ್ವಿಸ್. ಕ್ವಾಲಿಟಿ ಕಂಟ್ರೋಲ್ ಏನು ಮಾಡುತ್ತೆ ಅಂದರೆ ಪ್ರಾಡಕ್ಟ್ ಕ್ವಾಲಿಟಿ ಅಚೀವ್ ಆಗ್ತಿದೆಯಾ ಅಂತ ಚೆಕ್ ಮಾಡುತ್ತೆ ಮತ್ತು ಮೇಂಟೈನ್ ಮಾಡುತ್ತೆ. ಅಚೀವ್ ಆಗ್ತಿದ್ರೆ ಮೇಂಟೈನ್ ಮಾಡುತ್ತೆ. ಆದರೆ ಕ್ವಾಲಿಟಿ ಅಶ್ಯೂರೆನ್ಸು ಇಸ್ ಪ್ರಿವೆನ್ಷನ್ಸ್ ಆಫ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಥ್ರೂ ಪ್ಲ್ಯಾನೆಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಷನ್. ಕ್ವಾಲಿಟಿ ಅಶ್ಯೂರೆನ್ಸು ಡಾಕ್ಯುಮೆಂಟೇಷನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟೀಸ್ನ ಕ್ರಿಯೇಟ್ ಮಾಡಿಕೊಂಡು ಕ್ವಾಲಿಟಿ ಪ್ರಾಬ್ಲಮ್ಸ್ನ ಪ್ರಿವೆನ್ಷನ್ ಮಾಡುತ್ತೆ, ಬರದಿರೋ ಥರ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಕ್ವಾಲಿಟಿ ಕಂಟ್ರೋಲ್ ಈಸ್ ಫೈಂಡಿಂಗ್ ಆ್ಯಂಡ್ ಎಲಿಮಿನೇಟಿಂಗ್ ಕಾಸಸ್ ಆಫ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಥ್ರೂ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಸೊ ದಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆರ್ ಕಂಟಿನ್ಯೂಲಿ ಮೆಟ್. ಕ್ವಾಲಿಟಿ ಕಂಟ್ರೋಲ್ ಏನು ಮಾಡುತ್ತೆ ಅಂದರೆ ಎಲಿಮಿನೇಟ್ ಮಾಡುತ್ತೆ, ಡಿಫೆಕ್ಟ್ಸ್ ಎಲಿಮಿನೇಟ್ ಮಾಡುತ್ತೆ, ಫೈಂಡ್ ಔಟ್ ಮಾಡುತ್ತೆ ಮತ್ತು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಮೆಟ್ ಮಾಡ್ತಿದೆಯಾ, ಕನ್ಸಿಸ್ಟೆನ್ಸ್ಲಿ ಮೀಟ್ ಮಾಡ್ತಿದೆಯಾ ಅಂತ ನೋಡ್ಕೊಳ್ಳುತ್ತೆ. ಆದರೆ ಕ್ವಾಲಿಟಿ ಅಶ್ಯೂರೆನ್ಸು ಈಸ್ ಎಸ್ಟಾಬ್ಲಿಷ್ ಎ ಗುಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ದಿ ಅಸೆಸ್ಮೆಂಟ್ ಆಫ್ ಇಟ್ಸ್ ಅಡಿಕ್ವೆಸಿ ಆ್ಯಂಡ್ ಕನ್ಫಾರ್ಮೆನ್ಸ್ ಆಡಿಟ್ ಆಫ್ ದಿ ಆಪರೇಷನ್ ಸಿಸ್ಟಮ್ ಆ್ಯಂಡ್ ರಿವ್ಯೂ ದಿ ಸಿಸ್ಟಮ್ ಇಟ್ಸೆಲ್ಫ್. ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಮಾಡುತ್ತೆ ಅಂದರೆ ಪ್ರೋಸೆಸ್ನ ರಿವ್ಯೂ ಮಾಡುತ್ತೆ. ಯಾವುದೋ ಒಂದು ಮಿಷಿನ್ ಪ್ರೋಸೆಸ್ ಆಗ್ತಿದೆ ಅಂದರೆ ಕರೆಕ್ಟಾಗಿ ಪ್ರಾಡಕ್ಟು ರನ್ ಆಗ್ತಾ ಇದೆಯಾ, ಕರೆಕ್ಟಾಗಿ ಬರ್ತಾ ಇದೆಯಾ, ಓಕೆ ಇದೆಯಾ ಅಂತ ಚೆಕ್ ಮಾಡುತ್ತೆ, ರಿವ್ಯೂ ಮಾಡುತ್ತೆ. ಇದು ಕ್ವಾಲಿಟಿ ಅಶ್ಯೂರೆನ್ಸು. ನೆಕ್ಸ್ಟ್ ಪಾಯಿಂಟು, ಕ್ವಾಲಿಟಿ ಕಂಟ್ರೋಲ್ ಇಸ್ ದ ಪ್ರೋಸೆಸ್ ಇನ್ವಾಲ್ವ್ಡ್ ವಿತಿನ್ ದಿ ಸಿಸ್ಟಮ್ ಟು ಎನ್ಶ್ಯೂರ್ ಜಾಬ್ ಮ್ಯಾನೇಜ್ಮೆಂಟ್ ಕಾಂಪಿಟೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್ ಟು ಎನ್ಶ್ಯೂರ್ ಇಟ್ ಮೀಟ್ಸ್ ದಿ ಕ್ವಾಲಿಟಿ ಪ್ಲ್ಯಾನ್ ಆ್ಯಂಡ್ ಡಿಸೈನ್. ಕ್ವಾಲಿಟಿ ಕಂಟ್ರೋಲ್ ಏನು ಹೇಳುತ್ತೆ ಅಂದರೆ, ಇವಾಗ ಒಂದು ಡಿಸೈನ್ ಕೊಟ್ಟಿರ್ತಾರೆ, ಇಲ್ಲದ್ರೆ ಒಂದು ಡ್ರಾಯಿಂಗ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ರನ್ ಆಗ್ತಾ ಇದೆಯಾ, ಕಸ್ಟಮರ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳೋದು ಕ್ವಾಲಿಟಿ ಕಂಟ್ರೋಲು. ಆದರೆ ಕ್ವಾಲಿಟಿ ಅಶ್ಯೂರೆನ್ಸು ಎ ಸಿಸ್ಟಮ್ ಫಾರ್ ಎವಾಲ್ಯೂಯೇಟಿಂಗ್ ಪರ್ಫಾರ್ಮೆನ್ಸ್ ಸರ್ವಿಸಸ್ ಆಫ್ ದಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಸಿಸ್ಟಮ್ ಸ್ಟ್ಯಾಂಡರ್ಡ್ ಆರ್ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ಸ್ ಫಾರ್ ದಿ ಕಸ್ಟಮರ್. ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಹೇಳುತ್ತೆ ಅಂದರೆ ಅದು ಪರ್ಫಾರ್ಮೆನ್ಸ್ನ ಎವಾಲ್ಯೂಯೇಟ್ ಮಾಡುತ್ತೆ, ಕರೆಕ್ಟಾಗಿ ಬರ್ತಾ ಇದೆಯಾ ಪ್ರಾಡಕ್ಟು, ಡೆಲಿವರ್ ಆಗ್ತಾ ಇದೆಯಾ ಕರೆಕ್ಟಾಗಿ ಮಿಷಿನಿಂದ ಹೊರಗಡೆ ಅಂತ ನೋಡೋದು ಕ್ವಾಲಿಟಿ ಅಶ್ಯೂರೆನ್ಸು. ನೆಕ್ಸ್ಟ್ ಪಾಯಿಂಟು, ಕ್ವಾಲಿಟಿ ಕಂಟ್ರೋಲ್ ಆನ್ ದಿ ಅದರ್ ಹ್ಯಾಂಡ್ ಈಸ್ ದಿ ಫಿಸಿಕಲ್ ವೆರಿಫಿಕೇಷನ್ ದಟ್ ದ ಪ್ರಾಡಕ್ಟ್ ಕನ್ಫರ್ಮ್ಸ್ ಟು ದೀಸ್ ಪ್ಲ್ಯಾನೆಡ್ ಅರೇಂಜ್ಮೆಂಟ್ಸ್ ಬೈ ಇನ್ಸ್ಪೆಕ್ಷನ್, ಮೆಜರ್ಮೆಂಟ್ ಎಕ್ಸೆಟ್ರಾ. ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಒಂದು ಫಿಸಿಕಲ್ ವೆರಿಫಿಕೇಷನ್ಸು. ಯಾವ ಥರ ಅಂದರೆ ವಿಜುವಲ್ ಇನ್ಸ್ಪೆಕ್ಷನ್ಸ್ ಆಗಿರ್ಬೋದು, 100% ಇನ್ಸ್ಪೆಕ್ಷನ್ ಆಗಿರ್ಬೋದು, ಅಥವಾ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಚೆಕ್ ಮಾಡೋದಾಗಿರ್ಬೋದು. ಇದು ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಅಶ್ಯೂರೆನ್ಸ್ ಅನ್ನೋದು ಈಸ್ ಫಂಡಮೆಂಟಲಿ ಫೋಕಸ್ಡ್ ಆನ್ ಪ್ಲ್ಯಾನಿಂಗ್ ಆ್ಯಂಡ್ ಡಾಕ್ಯುಮೆಂಟಿಂಗ್ ದೋಸ್ ಪ್ರೊಸೆಸಸ್. ಅಂದರೆ ಅದೊಂದು ಟೆಸ್ಟ್ ಪ್ಲ್ಯಾನ್ಸ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಪ್ಲ್ಯಾನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಫೋಕಸ್ ಮಾಡುತ್ತೆ ಯಾವುದ್ರ ಮೇಲೆ, ಪ್ಲ್ಯಾನಿಂಗ್ ಮತ್ತು ಡಾಕ್ಯುಮೆಂಟೇಷನ್ ಮೇಲೆ. ಲಾಸ್ಟ್ ಪಾಯಿಂಟು, ಕ್ವಾಲಿಟಿ ಕಂಟ್ರೋಲ್ ಜಸ್ಟ್ ಮೆಜರ್ಸ್ ಆ್ಯಂಡ್ ಡಿಟರ್ಮೈನ್ ದಿ ಕ್ವಾಲಿಟಿ ಲೆವೆಲ್ ಆಫ್ ದಿ ಪ್ರಾಡಕ್ಟ್. ಅಂದರೆ ಕ್ವಾಲಿಟಿ ಲೆವೆಲ್ನ ಚೆಕ್ ಮಾಡುತ್ತೆ, ಡಿಟರ್ಮೈನ್ ಮಾಡುತ್ತೆ ಕ್ವಾಲಿಟಿ ಲೆವೆಲ್, ಹೌದಾ ಪ್ರಾಡಕ್ಟ್ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದು ಚೆಕ್ ಮಾಡುತ್ತೆ. ಆದರೆ ಕ್ವಾಲಿಟಿ ಅಶ್ಯೂರೆನ್ಸು ಈಸ್ ಎ ಕಂಪ್ಲೀಟ್ ಸಿಸ್ಟಮ್ ಟು ಅಶ್ಯೂರ್ ದಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸ್. ಇಟ್ಸ್ ನಾಟ್ ಓನ್ಲಿ ಎ ಪ್ರೋಸೆಸ್ ಬಟ್ ಎ ಕಂಪ್ಲೀಟ್ ಸಿಸ್ಟಮ್ ಇನ್ಕ್ಲೂಡಿಂಗ್ ಆಲ್ಸೋ ಕಂಟ್ರೋಲ್. ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಹೇಳುತ್ತೆ ಅಂದರೆ ಫುಲ್ಲು ಬರೀ ಪ್ರಾಡಕ್ಟ್ ಮಾತ್ರ ಅಲ್ಲ, ನಮ್ಮ ಪ್ರೋಸೆಸ್ಸು ಕರೆಕ್ಟಾಗಿದೆ ಅಂತ ಹೇಳುತ್ತೆ. ಕ್ವಾಲಿಟಿ ಕಂಟ್ರೋಲಲ್ಲಿ ಪ್ರಾಡಕ್ಟ್ ಇಟ್ಸೆಲ್ಫ್, ಓನ್ಲಿ ಪ್ರಾಡಕ್ಟು ಕರೆಕ್ಟಾಗಿ ಬರ್ತಾ ಇದೆ, ಮಿಷಿನಿಂಗ್ ಆಗ್ತಾಯಿದೆ, ಓಕೆ. ಆದರೆ ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಹೇಳ್ತಿದೆ, ಇಟ್ ಇಸ್ ನಾಟ್ ಓನ್ಲಿ ಎ ಪ್ರೋಸೆಸ್, ಕಂಪ್ಲೀಟ್ ಸಿಸ್ಟಮು ಕರೆಕ್ಟಾಗಿದೆ, ಕಂಟ್ರೋಲ್ ಆಗಿದೆ. ಇಟ್ ಈಸ್ ಎ ಮ್ಯಾನೇಜ್ಮೆಂಟ್ ವೇ ಅಂತ ಹೇಳುತ್ತೆ. ಮೇಲ್ಗಡೆ ಒಂದು ಡಯಾಗ್ರಾಮ್ ಇದೆ ನೋಡಿ ಫ್ರೆಂಡ್ಸ್, ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ. ಅಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಹೇಳುತ್ತೆ ಅಂದರೆ ಪ್ರಿವೆಂಟ್ ಬಗ್, ಅಂದರೆ ರಿಜೆಕ್ಷನ್ ಬರೋದನ್ನ ಮೊದಲನಾಗೆ ಪ್ರಿವೆಂಟ್ ಮಾಡುತ್ತೆ, ಮತ್ತು ಪ್ಲ್ಯಾನ್ ಮಾಡುತ್ತೆ, ಮತ್ತು ವೆರಿಫೈ ಮಾಡುತ್ತೆ.
ಏನೋ ಒಂದು ಪ್ರಾಬ್ಲಮ್ ಬರ್ತಾಯಿದೆ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಅದೊಂದು ಪ್ರಿವೆಂಟಿವ್ ಆ್ಯಕ್ಷನ್ ತಗೋತಾರೆ. ಅದು ಬರ್ದಿರೋ ಥರ ಏನು ಮಾಡಬೇಕು ಅಂತ ಅದನ್ನು ಪ್ಲ್ಯಾನ್ ಮಾಡ್ಕೋತಾರೆ ಮತ್ತು ವೆರಿಫೈ ಮಾಡ್ತಾರೆ, ಬರ್ತಾ ಇದೆಯಾ ಮತ್ತು ಸ್ಟಾಪ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಇದು ಕ್ವಾಲಿಟಿ ಅಶ್ಯೂರೆನ್ಸು. ಕ್ವಾಲಿಟಿ ಕಂಟ್ರೋಲ್ ಏನು ಹೇಳುತ್ತೆ ಅಂದರೆ ಡಿಟೆಕ್ಟ್ ಬಗ್, ಅಂದರೆ ಬಂದಿರೋ ರಿಜೆಕ್ಷನ್ನ ಡಿಟೆಕ್ಟ್ ಮಾಡುತ್ತೆ, ಅಂದರೆ ಫೈಂಡ್ ಔಟ್ ಮಾಡುತ್ತೆ ಮತ್ತು ಆ್ಯಕ್ಟ್ ಮಾಡುತ್ತೆ. ಅಂದರೆ ರಿಜೆಕ್ಷನ್ ಮಾಡೋದಾ, ಇಲ್ಲದ್ರೆ ಓಕೆ ಆಗುತ್ತಾ, ರೀವರ್ಕ್ ಮಾಡಬೇಕಾ ಅಂತ ಚೆಕ್ ಮಾಡುತ್ತೆ. ಮತ್ತು ವ್ಯಾಲಿಡೇಟು, ಅದು ಓಕೆ ಆದರೆ ಓಕೆ ಮಾಡೋದು, ಇಲ್ಲ ಅಂದರೆ ರೀವರ್ಕ್ ಮಾಡೋದು, ಇಲ್ಲದ್ರೆ ರಿಜೆಕ್ಟ್ ಮಾಡೋದು. ಇದು ಕ್ವಾಲಿಟಿ ಕಂಟ್ರೋಲ್ ಪ್ರೊಸೆಸ್ಸು. ನೆಕ್ಸ್ಟು ಕೆಲವು ಸಿಂಪಲ್ ಡಿಫ್ರೆನ್ಸ್ ನೋಡೋದಾದರೆ, ಕ್ವಾಲಿಟಿ ಕಂಟ್ರೋಲ್ದು ಫೈಂಡ್ ಡಿಫೆಕ್ಟ್ಸು. ಅಂದರೆ ಕ್ವಾಲಿಟಿ ಕಂಟ್ರೋಲು ಡಿಫೆಕ್ಟ್ನ ಫೈಂಡ್ ಔಟ್ ಮಾಡಿದ್ರೆ, ಕ್ವಾಲಿಟಿ ಅಶ್ಯೂರೆನ್ಸು ಪ್ರಿವೆಂಟ್ ಮಾಡುತ್ತೆ ಡಿಫೆಕ್ಟ್ಸ್ನ. ಕ್ವಾಲಿಟಿ ಕಂಟ್ರೋಲು QC ಈಸ್ ಫಾರ್ ಪ್ರಾಡಕ್ಟ್ ಮಾತ್ರ ಆದರೆ ಕ್ವಾಲಿಟಿ ಕಂಟ್ರೋಲು, QA ಈಸ್ ಫಾರ್ ಪ್ರೋಸೆಸ್ಸು. ಕ್ವಾಲಿಟಿ ಕಂಟ್ರೋಲು ಇನ್ಸ್ಪೆಕ್ಷನ್ ಮಾಡಿದ್ರೆ, ಕ್ವಾಲಿಟಿ ಅಶ್ಯೂರೆನ್ಸು ಸೆಲೆಕ್ಷನ್ಸ್ ಆಫ್ ಟೂಲ್ಸ್ ಸೆಲೆಕ್ಷನ್ ಮಾಡ್ತಾರೆ, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಕ್ವಾಲಿಟಿ ಕಂಟ್ರೋಲು ಟೆಸ್ಟಿಂಗ್ ಮಾಡಿದ್ರೆ, ಕ್ವಾಲಿಟಿ ಅಶ್ಯೂರೆನ್ಸ್ ಆಡಿಟ್ ಮಾಡ್ತಾರೆ. ಕ್ವಾಲಿಟಿ ಕಂಟ್ರೋಲು ಲೈನ್ ಫಂಕ್ಷನ್, ಅವರು ಲೈನ್ ವರ್ಕ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಆಗಿರ್ಬೋದು, ಲೈನ್ ಇನ್ಸ್ಪೆಕ್ಷನ್ ಆಗಿರ್ಬೋದು. ಕ್ವಾಲಿಟಿ ಅಶ್ಯೂರೆನ್ಸು ಸ್ಟಾಫ್ ಫಂಕ್ಷನು, ಸ್ಟಾಫ್ ವರ್ಕು, ಡಾಕ್ಯುಮೆಂಟೇಷನು. ಕ್ವಾಲಿಟಿ ಕಂಟ್ರೋಲ್ ವ್ಯಾಲಿಡೇಷನ್ ಮಾಡಿದ್ರೆ, ಕ್ವಾಲಿಟಿ ಅಶ್ಯೂರೆನ್ಸು ವೆರಿಫಿಕೇಷನ್ ಮಾಡ್ತಾರೆ. ವ್ಯಾಲಿಡೇಷನ್ ಆಗಿರೋದನ್ನ ವೆರಿಫಿಕೇಷನ್ ಮಾಡ್ತಾರೆ, ಕರೆಕ್ಟಾಗಿದೆಯಲ್ವ ಅಂತ. ಕ್ವಾಲಿಟಿ ಕಂಟ್ರೋಲು ರಿಯಾಕ್ಟಿವ್, ಕ್ವಾಲಿಟಿ ಅಶ್ಯೂರೆನ್ಸು ಪ್ರೋಆ್ಯಕ್ಟಿವ್ ಅವರು. ಕ್ವಾಲಿಟಿ ಕಂಟ್ರೋಲು ಇನ್ಸ್ಪೆಕ್ಷನ್ನು, ಕ್ವಾಲಿಟಿ ಅಶ್ಯೂರೆನ್ಸು ಆಡಿಟ್. ಇಷ್ಟು ಫ್ರೆಂಡ್ಸ್ ಕ್ವಾಲಿಟಿ ಕಂಟ್ರೋಲ್ ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಡಿಫ್ರೆನ್ಸ್. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ PDF ಏನಾದರೂ ಬೇಕಾದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ನಾನು PDF ಕಳಿಸ್ತೀನಿ ನಿಮಗೆ. ಥ್ಯಾಂಕ್ ಯು.